ನಮಸ್ಕಾರ ವೀಕ್ಷಕರೇ. ಜಗತ್ತು ಇವತ್ತು ಎರಡು ಭಾಗಗಳಾಗಿ ಸೀಳಿದೆ. ಒಂದ್ಕಡೆ ಯುದ್ಧದ ಕಾರ್ಮೋಡ, ಇನ್ನೊಂದ್ಕಡೆ ಸರ್ವನಾಶದ ಭೀತಿ. ಇಡೀ ಜಗತ್ತನ್ನೇ ಆಳುವ ಅಮೆರಿಕ ಇವತ್ತು ಅಸಹಾಯಕವಾಗಿ ನಿಂತಿದೆ. ಇಂಥ ಸಮಯದಲ್ಲಿ ಅಮೆರಿಕದ ಹಿರಿಯ ಸೇನಾಧಿಕಾರಿಯೇ ಗುಡುಗಿದ್ದಾರೆ. ಟ್ರಂಪ್ ಅವರೇ, ಈ ಯುದ್ಧ ನಿಲ್ಲಿಸಬೇಕಾದ್ರೆ ನೀವು ಮೋದಿಯವರ ಕಾಲು ಹಿಡಿಲೇಬೇಕು. ಯಾಕೆ ಅಮೆರಿಕಕ್ಕೆ ಭಾರತವೇ ಅಂತಿಮ ಶರಣಾಗತಿ? ಭಾರತದ ಈ ಚಾಣಾಕ್ಷತನದ ಹಿಂದೆ ಇರುವ ಅಸಲಿ ರಹಸ್ಯವೇನು? ಇಂದಿನ ಈ ವಿಷಯ ಪ್ರತಿಯೊಬ್ಬ ಭಾರತೀಯನೂ ಹೆಮ್ಮೆಯಿಂದ ತಿಳಿಯಬೇಕು. ಈಗ ಜಗತ್ತಿನ ಅತಿ ದೊಡ್ಡ ಸುದ್ದಿಯನ್ನ ತಿಳಿಯೋಣ. ಅಮೆರಿಕ ರಾಷ್ಟ್ರದ ಹಿರಿಯ ಮತ್ತು ಮಾಜಿ ಸೇನಾಧಿಕಾರಿ ಅಂದ್ರೆ ರಿಟೈರ್ಡ್ ಆರ್ಮಿ ಆಫೀಸರ್ ಈಗ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಅವರು ಹೇಳಿರೋ ಹೇಳಿಕೆ ಹೇಗಿದೆ ನೋಡಿ. ಡೊನಾಲ್ಡ್ ಟ್ರಂಪ್ ಅವರೇ, ನಿಮ್ಗೆ ಈ ಯುದ್ಧ ನಿಲ್ಲಿಸಬೇಕು ಅಂತ ಸತ್ಯವಾಗ್ಲೂ ಆಸೆ ಇದ್ರೆ, ಜಗತ್ತು ನಾಶ ಆಗೋದನ್ನ ತಡಿಬೇಕು ಅಂತಂದ್ರೆ ಸುಮ್ನೆ ಅಲ್ಲಿ ಇಲ್ಲಿ ಸುತ್ತಾಡ್ಬೇಡಿ. ಮೊದಲು ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಫೋನ್ ಕರೆ ಮಾಡಿ ಸಹಾಯ ಕೇಳಿ. ಹೌದು ವೀಕ್ಷಕರೇ, ಇಡೀ ಪ್ರಪಂಚವೇ ಈಗ ಬೆಂಕಿಯ ಉಂಡೆಯ ಮೇಲೆ ಕುಳಿತಿದೆ. ಪೆಟ್ರೋಲ್ ಬೆಲೆ ಏಳಿಕೆ ಕಂಡು 200 ರಿಂದ 300 ರೂಪಾಯಿ ಆಗುತ್ತಾ? ಜನರ ಜೇಬಿಗೆ ಕತ್ತರಿ ಬೀಳುತ್ತಾ? ಈ ಇಸ್ರೇಲ್ ಇರಾನ್ ಕಿತ್ತಾಟದ ನಡುವೆ ಭಾರತಕ್ಕೆ ಏನು ಕೆಲಸ? ಭಾರತ ಏನ್ ಮಾಡಲು ಸಾಧ್ಯ? ಬನ್ನಿ, ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಯಾಕಂದ್ರೆ ಇದು ಕೇವಲ ಮಾಹಿತಿಯಲ್ಲ, ನಿಮ್ಮ ನಿಜ ಜೀವನದ ಮೇಲಾಗುವ ಪರಿಣಾಮದ ಕಥೆಯಾಗಿದೆ. ಸ್ನೇಹಿತರೆ, ಈಗ ಮುಖ್ಯ ವಿಷಯಕ್ಕೆ ಬರೋಣ. ಅಮೆರಿಕದ ಕರ್ನಲ್ ಡಗ್ಲಸ್ ಮ್ಯಾಗ್ರೆಗರ್ ಅನ್ನೋರು ಈ ಮಾತನ್ನ ಹೇಳಿದ್ದಾರೆ. ಇವರು ಭಾರತದ ಹೆಸರನ್ನ ಯಾಕೆ ಪ್ರಸ್ತಾಪಿಸಿದ್ದಾರೆ? ಯಾಕಂದ್ರೆ ಅಮೆರಿಕ ಎಷ್ಟೇ ಬಲಿಷ್ಠ ರಾಷ್ಟ್ರವಾದ್ರೂ ಇವತ್ತು ಅದಕ್ಕೆ ಇರಾನ್ ಜೊತೆ ನೇರವಾಗಿ ಮಾತುಕತೆ ನಡೆಸೋ ಶಕ್ತಿ ಇಲ್ಲ. ಇರಾನ್ ಮತ್ತು ಅಮೆರಿಕ ಹಾವು ಮುಂಗಸಿಯಂತಾಗಿವೆ. ಇರಾನನ್ನ ನಾವು ಪೂರ್ತಿ ನಾಶ ಮಾಡಿದ್ದೇವೆ ಅಂತ ಟ್ರಂಪ್ ನೇರವಾಗಿ ಹೇಳ್ತಾ ಇದ್ದಾರೆ. ಆದ್ರೆ ಸತ್ಯ ಸಂಗತಿ ಏನಂದ್ರೆ, ಇರಾನ್ ಹತ್ರ ಕಳೆದುಕೊಳ್ಳೋಕೆ ಈಗೇನೂ ಉಳಿದಿಲ್ಲ. ಅವರ ನಾಯಕರುಗಳು ಅಗಲಿ ಹೋಗಿದ್ದಾರೆ, ಆರ್ಥಿಕತೆ ನೆಲಕ್ಕೆ ಕುಸಿದಿದೆ. ಹೀಗಿದ್ದಾಗ ಇರಾನ್ ಹಿಂದೆ ಸರಿಯೋ ಮಾತು ಆಡದೆ ಬದಲಿಗೆ ಇಡೀ ಪ್ರಪಂಚವನ್ನೇ ಸಂಕಷ್ಟಕ್ಕೆ ತಳ್ಳಬಹುದು. ನೋಡಿ ಸ್ನೇಹಿತರೆ, ತಮ್ಗೆಲ್ಲ ಇದು ಸುಲಭವಾಗಿ ಅರ್ಥವಾಗಬೇಕು. ಈ ಯುದ್ಧ ನಮ್ಗೇನು ಕೊಡುತ್ತೆ? ಮಾಜಿ ಸೇನಾಧಿಕಾರಿ ಕರ್ನಲ್ ಮ್ಯಾಗ್ರೆಗರ್ ಏನಂತ ಎಚ್ಚರಿಕೆ ಕೊಟ್ಟಿದ್ದಾರೆ ನೋಡಿ. ಈಗ ಪೆಟ್ರೋಲ್ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 1 ಬ್ಯಾರೆಲ್ಗೆ $120 ಇದೆ. ಇದು $300 ಆಗೋ ದಿನಗಳು ದೂರ ಉಳಿದಿಲ್ಲ. ಅಂದ್ರೆ ನಮ್ಮ ವಾಹನಗಳಿಗೆ ಹಾಕೋ ಪೆಟ್ರೋಲ್ ಬೆಲೆ ಡಬಲ್ ಆಗಬಹುದು. ಇದರಿಂದ ಅಕ್ಕಿ, ಬೇಳೆ, ದಿನಸಿಗಳ ಬೆಲೆ ಕೂಡ ಗಗನಕ್ಕೇರುತ್ತೆ. ಈಗ ಇರಾನ್ ಏನ್ ಮಾಡ್ತಾ ಇದೆ ಗೊತ್ತಾ? ಸಮುದ್ರದ ಹಡಗುಗಳ ಮೇಲೆ ದಾಳಿ ಮಾಡ್ತಿದೆ. ಅಷ್ಟೇ ಅಲ್ಲ, ಅರಬ್ ದೇಶಗಳಲ್ಲಿ ಉಪ್ಪು ನೀರನ್ನು ಕುಡಿಯುವ ನೀರನ್ನಾಗಿ ಮಾಡುವ ಶುದ್ಧೀಕರಣ ಘಟಕಗಳ ಮೇಲೆ ದಾಳಿ ಮಾಡ್ತಿದೆ. ಹೀಗಾದ್ರೆ ಅಲ್ಲಿನ ಜನರೆಲ್ಲ ಕುಡಿಯೋ ನೀರಿಲ್ಲದೆ ಪರದಾಡುವ, ಸಾಯುವ ಸ್ಥಿತಿ ಕೂಡ ಬರಬಹುದು. ಇಷ್ಟೆಲ್ಲ ಘಟನೆಗಳು ನಡೀತಿರುವಾಗ ಟ್ರಂಪ್ಗೆ ಒಬ್ಬ ಬಲಶಾಲಿ ಸಂಧಾನಕಾರರ ಅವಶ್ಯಕತೆ ಇದೆ. ಸ್ನೇಹಿತರೆ, ನರೇಂದ್ರ ಮೋದಿಯವರೇ ಯಾಕೆ ಮುಖ್ಯ ಪಾತ್ರ ವಹಿಸಬೇಕು? ಅಸಲಿ ಆಟ ಅಂದ್ರೆ ಈಗ್ಲೇ ಇರೋದು. ನೋಡಿ, ಜಗತ್ತಿನ ಬೇರಾವ ದೇಶಕ್ಕೂ ಇಲ್ಲದ ಅಗಾಧ ಶಕ್ತಿ ನಮ್ಮ ಭಾರತ ದೇಶಕ್ಕಿದೆ. ನಮ್ಮ ಭಾರತ ತಟಸ್ಥ ನೀತಿ ಕಾಯ್ದುಕೊಳ್ಳುದು. ಹೀಗಿದ್ದಾಗ ಇಸ್ರೇಲ್ ರಾಷ್ಟ್ರ ಭಾರತದ ಮಿಲಿಟರಿ ದೋಸ್ತ್ ಅನ್ನೋದು ನಮ್ಗೆಲ್ಲ ಗೊತ್ತು. ಅಮೆರಿಕದ ಜೊತೆಯೂ ಭಾರತಕ್ಕೆ ಉತ್ತಮ ನಂಟು. ಟ್ರಂಪ್ ಮತ್ತು ಮೋದಿ ನಡುವಿನ ವೈಯಕ್ತಿಕ ಸ್ನೇಹ ನಮಗೆಲ್ಲ ಗೊತ್ತೇ ಇದೆ. ಇರಾನ್ ಎಷ್ಟೇ ಹಠ ಮಾಡಿದ್ರೂ ಭಾರತದ ಮಾತನ್ನ ಗೌರವಿಸಲೇಬೇಕು. ಯಾಕಂದ್ರೆ ಭಾರತ ಇರಾನ್ನ ಕಷ್ಟದ ಕಾಲದಲ್ಲಿ ಜೊತೆ ಇತ್ತು. ಕಥರ್ ಅಥವಾ ಓಮೆನ್ ಸಂಧಾನ ಮಾಡೋಕೆ ಹೋದ್ರೆ ಇರಾನ್ ಕೇಳಲ್ಲ. ಯಾಕಂದ್ರೆ ಆ ದೇಶಗಳು ಅಮೆರಿಕದ ಕೈಗೊಂಬೆ ಎಂದು ಇರಾನ್ ಅಂದ್ಕೊಂಡಿದೆ. ಆದ್ರೆ ಭಾರತ ಹಂಗಲ್ಲ. ನಮ್ಮ ಭಾರತ ಯಾರ ಅಡಿಯಾಳೂ ಅಲ್ಲ. ಇದೇ ಕಾರಣಕ್ಕೆ ಆ ಸೇನಾಧಿಕಾರಿ ಹೇಳ್ತಾ ಇರೋದು, ಮೋದಿ ಅವರನ್ನ ಕರೆತನ್ನಿ. ಅವರು ಮಾತ್ರ ಇರಾನ್ ಮತ್ತು ಇಸ್ರೇಲ್ ಇಬ್ಬರನ್ನೂ ಒಂದೇ ಟೇಬಲ್ ಮೇಲೆ ಕೂರಿಸೋಕೆ ಸಾಧ್ಯ. ಇಬ್ಬರನ್ನೂ ಕೂಡಿಸಿ ಸಂಧಾನ ಮಾಡಿಸೋಕೆ ಸಾಧ್ಯ. ಸ್ನೇಹಿತರೆ, ಭಾರತದ ಶಕ್ತಿ ಏನು ಅಂತ ಈಗಾಗಲೇ ಸಾಬೀತಾಗಿದೆ. ಕಳೆದ ಕೆಲವು ದಿನಗಳ ಹಿಂದೆ ಇರಾನ್ ಸಮುದ್ರದಲ್ಲಿ ಹಡಗುಗಳನ್ನು ಹಿಡಿದಿಟ್ಟುಕೊಂಡಾಗ ಭಾರತ ತನ್ನ ಚಾಣಾಕ್ಷತನದಿಂದ ತನ್ನ ತೈಲದ ಹಡಗುಗಳನ್ನು ಸುರಕ್ಷಿತವಾಗಿ ಬಿಡಿಸಿಕೊಂಡು ಬಂದಿದೆ. ಇದೇನು ಚಿಕ್ಕ ವಿಷಯವಲ್ಲ. ಅಮೆರಿಕಕ್ಕೆ ಸಾಧ್ಯವಾಗದ ಕೆಲಸವನ್ನ ಭಾರತ ಮಾಡಿ ತೋರಿಸಿದೆ. ಚೀನಾ ಅಥವಾ ರಷ್ಯಾ ಯಾಕೆ ಈ ಕೆಲಸ ಮಾಡೋಕ್ಕಾಗಲ್ಲ? ರಷ್ಯಾ ಈಗಾಗಲೇ ಉಕ್ರೇನ್ ಯುದ್ಧದಲ್ಲಿ ಸಿಲುಕಿದೆ. ಚೀನಾ ಯಾವಾಗ್ಲೂ ತನ್ನ ಲಾಭವನ್ನೇ ನೋಡುವ ದೇಶ. ಆದರೆ ನಾವು ವಸುಧೈವ ಕುಟುಂಬಕಂ ಅಂತ ಇಡೀ ಪ್ರಪಂಚವೇ ಒಂದು ಕುಟುಂಬ ಅಂತ ನಂಬಿದ್ದೇವೆ. ಯುದ್ಧ ಇಲ್ಲಿಗೆ ನಿಂತ್ರೆ ಭಾರತದ ಆರ್ಥಿಕತೆಗೂ ಒಳ್ಳೆಯದು, ಜಗತ್ತಿಗೂ ಒಳ್ಳೆಯದು. ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಯುದ್ಧ ಹೀಗೆ ಮುಂದುವರೆದರೆ ಅದು 3ನೇ ಮಹಾಯುದ್ಧಕ್ಕೆ ದಾರಿ ಮಾಡಿಕೊಡಬಹುದು. ಉತ್ತರ ಕೊರಿಯಾ ಕೂಡ ಈಗ 10 ಕ್ಷಿಪಣಿಗಳನ್ನು ಹಾರಿಸಿ ಬೆದರಿಕೆ ಹಾಕ್ತಿದೆ. ಇಂಥ ಸಮಯದಲ್ಲಿ ಶಾಂತಿ ತರಬಲ್ಲ ಏಕೈಕ ನಾಯಕರು ಅಂದ್ರೆ ನರೇಂದ್ರ ಮೋದಿ ಅಂತ ಅಮೆರಿಕದ ತಜ್ಞರು ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ನಿಮಗೇನನ್ಸುತ್ತೆ? ಭಾರತ ನಿಜವಾಗ್ಲೂ ಈ ಯುದ್ಧವನ್ನ ನಿಲ್ಲಿಸಲು ಸಾಧ್ಯವಿದೆಯಾ? ಮೋದಿಯವರು ಮಧ್ಯಪ್ರವೇಶ ಮಾಡಿದ್ರೆ ಟ್ರಂಪ್ ಮಾತು ಕೇಳ್ತಾರಾ? ದಯವಿಟ್ಟು ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ನಮ್ಮ ಮಾಹಿತಿ ಇಷ್ಟವಾದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಯಾಕಂದ್ರೆ ದೇಶದ ಶಕ್ತಿ ಏನು ಅಂತ ಪ್ರತಿಯೊಬ್ಬ ಕನ್ನಡಿಗನಿಗೂ ತಿಳಿಯಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.